ಎಲ್ಪಿಜಿ ಗ್ಯಾಸ್ ತಯಾರಾಗುವ ವಿಧಾನ ನಿಮಗೆ ಗೊತ್ತೇ? ಮೊದಲಿಗೆ ಎಲ್ಪಿಜಿ ಅಂದ್ರೆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ. ಇದು ಮುಖ್ಯವಾಗಿ ಕ್ರೂಡ್ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸಿಂದ ಬರುತ್ತದೆ. ಭೂಮಿಯ ಒಳಗಿಂದ ಕ್ರೂಡ್ ಆಯಿಲ್ ಅಥವಾ ಕಚ್ಚಾ ತೈಲವನ್ನು ಹೊರತೆಗೆದುಕೊಳ್ತಾರೆ. ಈ ತೈಲವನ್ನ ರಿಫೈನಿಂಗ್ ಪ್ರಾಸೆಸ್ ಮೂಲಕ ಶುದ್ಧೀಕರಿಸಲಾಗುತ್ತದೆ. ರಿಫೈನಿಂಗ್ ಸಮಯದಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಗ್ಯಾಸಸ್ ಬೇರ್ಪಡಿಸಲಾಗುತ್ತದೆ. ಈ ಎರಡನ್ನೂ ಮಿಕ್ಸ್ ಮಾಡಿದ್ರೆ ಎಲ್ಪಿಜಿ ಸಿಗುತ್ತದೆ. ಎಲ್ಪಿಜಿ ಗ್ಯಾಸ್ ಅನ್ನ ಹೈ ಪ್ರೆಷರ್ನಲ್ಲಿ ಲಿಕ್ವಿಡ್ ಆಗಿ ಬದಲಿಸುತ್ತಾರೆ. ನಂತರ ಇದನ್ನು ಸಿಲಿಂಡರ್ಸ್ ಒಳಗೆ ತುಂಬಲಾಗುತ್ತದೆ. ನಾವು ಸ್ಟವ್ ಆನ್ ಮಾಡಿದಾಗ ಲಿಕ್ವಿಡ್ ಮತ್ತೆ ಗ್ಯಾಸ್ ಆಗಿ ಬಂದು ಬೆಂಕಿ ಕೊಡುತ್ತದೆ. ಸಿಲಿಂಡರ್ನಲ್ಲಿ ಪ್ರೆಷರ್ ಕಂಟ್ರೋಲ್ ಮಾಡಲು ಸ್ಪೆಷಲ್ ವ್ಯಾಲ್ವ್ ಇರುತ್ತದೆ. ಎಲ್ಪಿಜಿ ಲೀಕೇಜ್ ಗೊತ್ತಾಗಲು ಗ್ಯಾಸ್ಗೆ ವಿಶೇಷ ಸ್ಮೆಲ್ ಆಡ್ ಮಾಡುತ್ತಾರೆ. ಎಲ್ಪಿಜಿ ಕ್ಲೀನ್ ಫ್ಯೂಯಲ್ ಆಗಿದ್ದು ಸ್ಮೋಕ್ ತುಂಬಾ ಕಡಿಮೆ ಕೊಡುತ್ತದೆ. ಇದನ್ನ ಮನೆ, ಹೋಟೆಲ್, ಇಂಡಸ್ಟ್ರಿ ಎಲ್ಲೆಲ್ಲೂ ಬಳಸಲಾಗುತ್ತದೆ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಾಗಿ ಸುದ್ದಿ ಬಾಕ್ಸ್ ಫಾಲೋ ಮಾಡಿ.